ಅಂತ ಪ್ರಯತ್ನ ಏನಾದ್ರೂ ನಡೀತಾ ಇದೆಯಾ? ತನಿಖೆ ಹಳ್ಳ ಹಿಡಿತ ಇದೆಲ್ಲದಕ್ಕೂ ಕೂಡ ಕಾರಣ ಆಗಿದ್ದು ರಾಜಣ್ಣ ಅವರು ಇವತ್ತು ಮಾತನಾಡ್ತಾ ಹೇಳ್ತಾ ಇದ್ರು, ನನ್ನ ಬಳಿ ಯಾವುದೇ ಸಾಕ್ಷಿ ಇಲ್ಲ ಅನ್ನೋದನ್ನ ಹೇಳ್ತಾ ಇದ್ರು. ಹಾಗಾದ್ರೆ ತಾರ್ಕಿಕ ಅಂತ್ಯಕ್ಕೆ ಬರುತ್ತಂತ ಹೇಳಿ ಅನ್ಕೊಂಡಂತ ಈ ಪ್ರಕರಣ ಇದನ್ನ ಮುಚ್ಚಿ ಹಾಕುವಂತ ಪ್ಲಾನ್ ಏನಾದ್ರೂ ನಡೀತಾ ಇದೆಯಾ? ಸಚಿವ ರಾಜಣ್ಣ ಮಾತಿನಲ್ಲಿ ಹತ್ತಾರು ಗೊಂದಲಗಳಿದ್ದಾವೆ. ಅವರ ಮಾತಿನಲ್ಲಿ ಒಂದು ನಿಗೂಢತೆ ಇತ್ತು. ಹನಿ ಟ್ರ್ಯಾಪ್ ಯತ್ನ ಆರೋಪದ ಬಗ್ಗೆ ಸ್ಪಷ್ಟವಾಗಿ ರಾಜಣ್ಣ ಏನೂ ಹೇಳಿಲ್ಲ. ಒಮ್ಮೆ ದಾಖಲೆ ಇದೆ ಅಂತಾರೆ, ಮತ್ತೊಮ್ಮೆ ನನ್ನ ಬಳಿ ಏನೂ ದಾಖಲೆ ಇಲ್ಲ ಅಂತ ಹೇಳ್ತಾರೆ. ಹಾಗಾದ್ರೆ ರಾಜಣ್ಣ ಅವರ ಮಾತನ್ನ ನಾವು ಹೇಗೆ ಅರ್ಥ ಮಾಡ್ಕೊಳ್ಬೇಕು? ಸಿಸಿಟಿವಿ ಇದೆ ಅಂತ ಹೇಳಿ ಹೇಳಿದ್ರು ರಾಜಣ್ಣ, ಆದ್ರೆ ಈಗ ಹೇಳ್ತಾರೆ ಸರ್ಕಾರಿ ನಿವಾಸ, ಹಂಗಾಗಿ ಅಲ್ಲಿ ಸಿಸಿಟಿವಿನೇ ಇಲ್ಲ. ನಾನು ಅನ್ಕೊಂಡಿದ್ದೆ ಸಿಸಿಟಿವಿ ಇತ್ತು ಅಂತ ಹೇಳಿ, ಅದೇ ಪ್ರಮುಖವಾದ ಸಾಕ್ಷಿ ಆಗ್ಬಹುದು ಅಂತ ಹೇಳಿ ಅನ್ಕೊಂಡಿದ್ದೆ, ಆದ್ರೆ ಸಿಸಿಟಿವಿನೇ ಇಲ್ಲ ಅಂತ ಹೇಳ್ತಾರೆ. ಸದನದಲ್ಲಿ ಅವ್ರು ಏನ್ ಹೇಳಿದ್ರು, ನನ್ನ ಹತ್ರ ದಾಖಲೆ ಇದೆ ಅಂತ ಹೇಳಿದ್ರು. ಆದ್ರೆ ಇವತ್ತು ಮಾತಾಡಿದ್ದು ರಾಜಣ್ಣ ನಿಗೂಢವಾಗಿದೆ ಅವರ ಮಾತಿನ ಅರ್ಥ. ಜನರಲಿ ನಾವು ನಮ್ಮ ಎಲ್ಲ ಮನೆಗಳಲ್ಲೂ ಕೂಡ ಇದಿದೆ, ಯಾವುದು ಸಿಸಿಟಿವಿಗಳದ್ದು. ಅದೇನು ಕಥೆನೋ ಈ ಗವರ್ಮೆಂಟ್ ಅಲ್ಲಿ ಡಿಸಿಷನ್ ತಗೊಂಡು ಯಾರು ಮನೆಗಳಿಗೆ ಸಿಸಿಟಿವಿಗಳು ಹಾಕಿಲ್ಲ. ಏನಕ್ಕೆ ಹಾಕಿಲ್ಲ ಗೊತ್ತಿಲ್ಲ. ನಾನು ಇದಾದ್ಮೇಲೆ ಚೆಕ್ ಮಾಡಿದ್ದು. ಆಮೇಲೆ ಏನಪ್ಪಾ ಇದು ಅಂದ್ರೆ, ಇಲ್ಲ ಸರ್ ಯಾರು ಮನೆಗಳಿಗೆ ಹಾಕಲ್ಲ ಸರ್ ಅಂತ. ಸರಿ, ಇನ್ನೇನ್ ಮಾಡೋದು ಅಂತ ಹೇಳಿ ದಟ್ ಈಸ್ ಎ ಲ್ಯಾಬ್ಸ್ ಅಂತ ಪ್ರಯತ್ನ ಏನಾದ್ರೂ ನಡೀತಾ ಇದೆಯಾ? ತನಿಖೆ ಹಳ್ಳ ಹಿಡಿತ ಇದೆಲ್ಲದಕ್ಕೂ ಕೂಡ ಕಾರಣ ಆಗಿದ್ದು ರಾಜಣ್ಣ ಅವರು ಇವತ್ತು ಮಾತನಾಡ್ತಾ ಹೇಳ್ತಾ ಇದ್ರು, ನನ್ನ ಬಳಿ ಯಾವುದೇ ಸಾಕ್ಷಿ ಇಲ್ಲ ಅನ್ನೋದನ್ನ ಹೇಳ್ತಾ ಇದ್ರು. ಹಾಗಾದ್ರೆ ತಾರ್ಕಿಕ ಅಂತ್ಯಕ್ಕೆ ಬರುತ್ತಂತ ಹೇಳಿ ಅನ್ಕೊಂಡಂತ ಈ ಪ್ರಕರಣ ಇದನ್ನ ಮುಚ್ಚಿ ಹಾಕುವಂತ ಪ್ಲಾನ್ ಏನಾದ್ರೂ ನಡೀತಾ ಇದೆಯಾ? ಸಚಿವ ರಾಜಣ್ಣ ಮಾತಿನಲ್ಲಿ ಹತ್ತಾರು ಗೊಂದಲಗಳಿದ್ದಾವೆ. ಅವರ ಮಾತಿನಲ್ಲಿ ಒಂದು ನಿಗೂಢತೆ ಇತ್ತು. ಹನಿ ಟ್ರ್ಯಾಪ್ ಯತ್ನ ಆರೋಪದ ಬಗ್ಗೆ ಸ್ಪಷ್ಟವಾಗಿ ರಾಜಣ್ಣ ಏನೂ ಹೇಳಿಲ್ಲ. ಒಮ್ಮೆ ದಾಖಲೆ ಇದೆ ಅಂತಾರೆ, ಮತ್ತೊಮ್ಮೆ ನನ್ನ ಬಳಿ ಏನೂ ದಾಖಲೆ ಇಲ್ಲ ಅಂತ ಹೇಳ್ತಾರೆ. ಹಾಗಾದ್ರೆ ರಾಜಣ್ಣ ಅವರ ಮಾತನ್ನ ನಾವು ಹೇಗೆ ಅರ್ಥ ಮಾಡ್ಕೊಳ್ಬೇಕು? ಸಿಸಿಟಿವಿ ಇದೆ ಅಂತ ಹೇಳಿ ಹೇಳಿದ್ರು ರಾಜಣ್ಣ, ಆದ್ರೆ ಈಗ ಹೇಳ್ತಾರೆ ಸರ್ಕಾರಿ ನಿವಾಸ, ಹಂಗಾಗಿ ಅಲ್ಲಿ ಸಿಸಿಟಿವಿನೇ ಇಲ್ಲ. ನಾನು ಅನ್ಕೊಂಡಿದ್ದೆ ಸಿಸಿಟಿವಿ ಇತ್ತು ಅಂತ ಹೇಳಿ, ಅದೇ ಪ್ರಮುಖವಾದ ಸಾಕ್ಷಿ ಆಗ್ಬಹುದು ಅಂತ ಹೇಳಿ ಅನ್ಕೊಂಡಿದ್ದೆ, ಆದ್ರೆ ಸಿಸಿಟಿವಿನೇ ಇಲ್ಲ ಅಂತ ಹೇಳ್ತಾರೆ. ಸದನದಲ್ಲಿ ಅವ್ರು ಏನ್ ಹೇಳಿದ್ರು, ನನ್ನ ಹತ್ರ ದಾಖಲೆ ಇದೆ ಅಂತ ಹೇಳಿದ್ರು. ಆದ್ರೆ ಇವತ್ತು ಮಾತಾಡಿದ್ದು ರಾಜಣ್ಣ ನಿಗೂಢವಾಗಿದೆ ಅವರ ಮಾತಿನ ಅರ್ಥ. ಜನರಲಿ ನಾವು ನಮ್ಮ ಎಲ್ಲ ಮನೆಗಳಲ್ಲೂ ಕೂಡ ಇದಿದೆ, ಯಾವುದು ಸಿಸಿಟಿವಿಗಳದ್ದು. ಅದೇನು ಕಥೆನೋ ಈ ಗವರ್ಮೆಂಟ್ ಅಲ್ಲಿ ಡಿಸಿಷನ್ ತಗೊಂಡು ಯಾರು ಮನೆಗಳಿಗೆ ಸಿಸಿಟಿವಿಗಳು ಹಾಕಿಲ್ಲ. ಏನಕ್ಕೆ ಹಾಕಿಲ್ಲ ಗೊತ್ತಿಲ್ಲ. ನಾನು ಇದಾದ್ಮೇಲೆ ಚೆಕ್ ಮಾಡಿದ್ದು. ಆಮೇಲೆ ಏನಪ್ಪಾ ಇದು ಅಂದ್ರೆ, ಇಲ್ಲ ಸರ್ ಯಾರು ಮನೆಗಳಿಗೆ ಹಾಕಲ್ಲ ಸರ್ ಅಂತ. ಸರಿ, ಇನ್ನೇನ್ ಮಾಡೋದು ಅಂತ ಹೇಳಿ ದಟ್ ಈಸ್ ಎ ಲ್ಯಾಬ್ಸ್ ಅಂತ ಪ್ರಯತ್ನ ಏನಾದ್ರೂ ನಡೀತಾ ಇದೆಯಾ? ತನಿಖೆ ಹಳ್ಳ ಹಿಡಿತ ಇದೆಲ್ಲದಕ್ಕೂ ಕೂಡ ಕಾರಣ ಆಗಿದ್ದು ರಾಜಣ್ಣ ಅವರು ಇವತ್ತು ಮಾತನಾಡ್ತಾ ಹೇಳ್ತಾ ಇದ್ರು, ನನ್ನ ಬಳಿ ಯಾವುದೇ ಸಾಕ್ಷಿ ಇಲ್ಲ ಅನ್ನೋದನ್ನ ಹೇಳ್ತಾ ಇದ್ರು. ಹಾಗಾದ್ರೆ ತಾರ್ಕಿಕ ಅಂತ್ಯಕ್ಕೆ ಬರುತ್ತಂತ ಹೇಳಿ ಅನ್ಕೊಂಡಂತ ಈ ಪ್ರಕರಣ ಇದನ್ನ ಮುಚ್ಚಿ ಹಾಕುವಂತ ಪ್ಲಾನ್ ಏನಾದ್ರೂ ನಡೀತಾ ಇದೆಯಾ? ಸಚಿವ ರಾಜಣ್ಣ ಮಾತಿನಲ್ಲಿ ಹತ್ತಾರು ಗೊಂದಲಗಳಿದ್ದಾವೆ. ಅವರ ಮಾತಿನಲ್ಲಿ ಒಂದು ನಿಗೂಢತೆ ಇತ್ತು. ಹನಿ ಟ್ರ್ಯಾಪ್ ಯತ್ನ ಆರೋಪದ ಬಗ್ಗೆ ಸ್ಪಷ್ಟವಾಗಿ ರಾಜಣ್ಣ ಏನೂ ಹೇಳಿಲ್ಲ. ಒಮ್ಮೆ ದಾಖಲೆ ಇದೆ ಅಂತಾರೆ, ಮತ್ತೊಮ್ಮೆ ನನ್ನ ಬಳಿ ಏನೂ ದಾಖಲೆ ಇಲ್ಲ ಅಂತ ಹೇಳ್ತಾರೆ. ಹಾಗಾದ್ರೆ ರಾಜಣ್ಣ ಅವರ ಮಾತನ್ನ ನಾವು ಹೇಗೆ ಅರ್ಥ ಮಾಡ್ಕೊಳ್ಬೇಕು? ಸಿಸಿಟಿವಿ ಇದೆ ಅಂತ ಹೇಳಿ ಹೇಳಿದ್ರು ರಾಜಣ್ಣ, ಆದ್ರೆ ಈಗ ಹೇಳ್ತಾರೆ ಸರ್ಕಾರಿ ನಿವಾಸ, ಹಂಗಾಗಿ ಅಲ್ಲಿ ಸಿಸಿಟಿವಿನೇ ಇಲ್ಲ. ನಾನು ಅನ್ಕೊಂಡಿದ್ದೆ ಸಿಸಿಟಿವಿ ಇತ್ತು ಅಂತ ಹೇಳಿ, ಅದೇ ಪ್ರಮುಖವಾದ ಸಾಕ್ಷಿ ಆಗ್ಬಹುದು ಅಂತ ಹೇಳಿ ಅನ್ಕೊಂಡಿದ್ದೆ, ಆದ್ರೆ ಸಿಸಿಟಿವಿನೇ ಇಲ್ಲ ಅಂತ ಹೇಳ್ತಾರೆ. ಸದನದಲ್ಲಿ ಅವ್ರು ಏನ್ ಹೇಳಿದ್ರು, ನನ್ನ ಹತ್ರ ದಾಖಲೆ ಇದೆ ಅಂತ ಹೇಳಿದ್ರು. ಆದ್ರೆ ಇವತ್ತು ಮಾತಾಡಿದ್ದು ರಾಜಣ್ಣ ನಿಗೂಢವಾಗಿದೆ ಅವರ ಮಾತಿನ ಅರ್ಥ. ಜನರಲಿ ನಾವು ನಮ್ಮ ಎಲ್ಲ ಮನೆಗಳಲ್ಲೂ ಕೂಡ ಇದಿದೆ, ಯಾವುದು ಸಿಸಿಟಿವಿಗಳದ್ದು. ಅದೇನು ಕಥೆನೋ ಈ ಗವರ್ಮೆಂಟ್ ಅಲ್ಲಿ ಡಿಸಿಷನ್ ತಗೊಂಡು ಯಾರು ಮನೆಗಳಿಗೆ ಸಿಸಿಟಿವಿಗಳು ಹಾಕಿಲ್ಲ. ಏನಕ್ಕೆ ಹಾಕಿಲ್ಲ ಗೊತ್ತಿಲ್ಲ. ನಾನು ಇದಾದ್ಮೇಲೆ ಚೆಕ್ ಮಾಡಿದ್ದು. ಆಮೇಲೆ ಏನಪ್ಪಾ ಇದು ಅಂದ್ರೆ, ಇಲ್ಲ ಸರ್ ಯಾರು ಮನೆಗಳಿಗೆ ಹಾಕಲ್ಲ ಸರ್ ಅಂತ. ಸರಿ, ಇನ್ನೇನ್ ಮಾಡೋದು ಅಂತ ಹೇಳಿ ದಟ್ ಈಸ್ ಎ ಲ್ಯಾಬ್ಸ್ ಅಂತ ಪ್ರಯತ್ನ ಏನಾದ್ರೂ ನಡೀತಾ ಇದೆಯಾ? ತನಿಖೆ ಹಳ್ಳ ಹಿಡಿತ ಇದೆಲ್ಲದಕ್ಕೂ ಕೂಡ ಕಾರಣ ಆಗಿದ್ದು ರಾಜಣ್ಣ ಅವರು ಇವತ್ತು ಮಾತನಾಡ್ತಾ ಹೇಳ್ತಾ ಇದ್ರು, ನನ್ನ ಬಳಿ ಯಾವುದೇ ಸಾಕ್ಷಿ ಇಲ್ಲ ಅನ್ನೋದನ್ನ ಹೇಳ್ತಾ ಇದ್ರು. ಹಾಗಾದ್ರೆ ತಾರ್ಕಿಕ ಅಂತ್ಯಕ್ಕೆ ಬರುತ್ತಂತ ಹೇಳಿ ಅನ್ಕೊಂಡಂತ ಈ ಪ್ರಕರಣ ಇದನ್ನ ಮುಚ್ಚಿ ಹಾಕುವಂತ ಪ್ಲಾನ್ ಏನಾದ್ರೂ ನಡೀತಾ ಇದೆಯಾ? ಸಚಿವ ರಾಜಣ್ಣ ಮಾತಿನಲ್ಲಿ ಹತ್ತಾರು ಗೊಂದಲಗಳಿದ್ದಾವೆ. ಅವರ ಮಾತಿನಲ್ಲಿ ಒಂದು ನಿಗೂಢತೆ ಇತ್ತು. ಹನಿ ಟ್ರ್ಯಾಪ್ ಯತ್ನ ಆರೋಪದ ಬಗ್ಗೆ ಸ್ಪಷ್ಟವಾಗಿ ರಾಜಣ್ಣ ಏನೂ ಹೇಳಿಲ್ಲ.
ಒಮ್ಮೆ ದಾಖಲೆ ಇದೆ ಅಂತಾರೆ, ಮತ್ತೊಮ್ಮೆ ನನ್ನ ಬಳಿ ಏನೂ ದಾಖಲೆ ಇಲ್ಲ ಅಂತ ಹೇಳ್ತಾರೆ. ಹಾಗಾದ್ರೆ ರಾಜಣ್ಣ ಅವರ ಮಾತನ್ನ ನಾವು ಹೇಗೆ ಅರ್ಥ ಮಾಡ್ಕೊಳ್ಬೇಕು? ಸಿಸಿಟಿವಿ ಇದೆ ಅಂತ ಹೇಳಿದ್ರು ರಾಜಣ್ಣ, ಆದ್ರೆ ಈಗ ಹೇಳ್ತಾರೆ ಸರ್ಕಾರಿ ನಿವಾಸ, ಹಂಗಾಗಿ ಅಲ್ಲಿ ಸಿಸಿಟಿವಿನೇ ಇಲ್ಲ, ನಾನು ಅನ್ಕೊಂಡಿದ್ದೆ ಸಿಸಿಟಿವಿ ಇತ್ತು ಅಂತ ಹೇಳಿ, ಅದೇ ಪ್ರಮುಖವಾದ ಸಾಕ್ಷಿ ಆಗ್ಬೋದು ಅಂತೇಳಿ ಅನ್ಕೊಂಡಿದ್ದೆ, ಆದ್ರೆ ಸಿಸಿಟಿವಿನೇ ಇಲ್ಲ ಅಂತ ಹೇಳ್ತಾರೆ. ಸದನದಲ್ಲಿ ಅವ್ರು ಏನ್ ಹೇಳಿದ್ರು, ನನ್ನ ಹತ್ರ ದಾಖಲೆ ಇದೆ ಅಂತ ಹೇಳಿದ್ರು. ಆದ್ರೆ ಇವತ್ತು ಮಾತಾಡಿದ್ದು ರಾಜಣ್ಣ, ನಿಗೂಢವಾಗಿದೆ ಅವರ ಮಾತಿನ ಅರ್ಥ. ಜನರಲಿ ನಾವು ನಮ್ಮ ಎಲ್ಲ ಮನೆಗಳಲ್ಲೂ ಕೂಡ ಇದಿದೆ, ಯಾವುದು ಸಿಸಿಟಿವಿಗಳಿದೆ. ಅದೇನು ಕಥೆನೋ ಈ ಗವರ್ಮೆಂಟ್ ಅಲ್ಲಿ ಡಿಸಿಷನ್ ತಗೊಂಡು ಯಾರು ಮನೆಗಳಿಗೆ ಸಿಸಿಟಿವಿಗಳು ಹಾಕಿಲ್ಲ. ಏನಕ್ಕೆ ಹಾಕಿಲ್ಲ ಗೊತ್ತಿಲ್ಲ. ನಾನು ಇದಾದ್ಮೇಲೆ ಚೆಕ್ ಮಾಡಿದ್ದು. ಆಮೇಲೆ ಏನಪ್ಪಾ ಇದು ಅಂದ್ರೆ, ಇಲ್ಲ ಸರ್ ಯಾರು ಮನೆಗಳಿಗೆ ಹಾಕಲ್ಲ ಸರ್ ಅಂತ. ಸರಿ, ಇನ್ನೇನ್ ಮಾಡೋದು ಅಂತ ಹೇಳಿ ದಟ್ ಈಸ್ ಎ ಲ್ಯಾಬ್ಸ್ ಅಂತ ಪ್ರಯತ್ನ ಏನಾದ್ರೂ ನಡೀತಾ ಇದೆಯಾ? ತನಿಖೆ ಹಳ್ಳ ಹಿಡಿತ, ಇದೆಲ್ಲದಕ್ಕೂ ಕೂಡ ಕಾರಣ ಆಗಿದ್ದು ರಾಜಣ್ಣ ಅವರು ಇವತ್ತು ಮಾತನಾಡ್ತಾ ಹೇಳ್ತಾ ಇದ್ರು, ನನ್ನ ಬಳಿ ಯಾವುದೇ ಸಾಕ್ಷಿ ಇಲ್ಲ ಅನ್ನೋದನ್ನ ಹೇಳ್ತಾ ಇದ್ರು. ಹಾಗಾದ್ರೆ ತಾರ್ಕಿಕ ಅಂತ್ಯಕ್ಕೆ ಬರುತ್ತಂತ ಹೇಳಿ ಅನ್ಕೊಂಡಂತ ಈ ಪ್ರಕರಣ, ಇದನ್ನ ಮುಚ್ಚಿ ಹಾಕುವಂತ ಪ್ಲಾನ್ ಏನಾದ್ರೂ ನಡೀತಾ ಇದೆಯಾ? ಸಚಿವ ರಾಜಣ್ಣ ಮಾತಿನಲ್ಲಿ ಹತ್ತಾರು ಗೊಂದಲಗಳಿದ್ದಾವೆ. ಅವರ ಮಾತಿನಲ್ಲಿ ಒಂದು ನಿಗೂಢತೆ ಇತ್ತು. ಹನಿ ಟ್ರ್ಯಾಪ್ ಯತ್ನ ಆರೋಪದ ಬಗ್ಗೆ ಸ್ಪಷ್ಟವಾಗಿ ರಾಜಣ್ಣ ಏನೂ ಹೇಳಿಲ್ಲ. ಒಮ್ಮೆ ದಾಖಲೆ ಇದೆ ಅಂತಾರೆ, ಮತ್ತೊಮ್ಮೆ ನನ್ನ ಬಳಿ ಏನೂ ದಾಖಲೆ ಇಲ್ಲ ಅಂತ ಹೇಳ್ತಾರೆ. ಹಾಗಾದ್ರೆ ರಾಜಣ್ಣ ಅವರ ಮಾತನ್ನ ನಾವು ಹೇಗೆ ಅರ್ಥ ಮಾಡ್ಕೊಳ್ಬೇಕು? ಸಿಸಿಟಿವಿ ಇದೆ ಅಂತ ಹೇಳಿದ್ರು ರಾಜಣ್ಣ, ಆದ್ರೆ ಈಗ ಹೇಳ್ತಾರೆ ಸರ್ಕಾರಿ ನಿವಾಸ, ಹಂಗಾಗಿ ಅಲ್ಲಿ ಸಿಸಿಟಿವಿನೇ ಇಲ್ಲ, ನಾನು ಅನ್ಕೊಂಡಿದ್ದೆ ಸಿಸಿಟಿವಿ ಇತ್ತು ಅಂತ ಹೇಳಿ, ಅದೇ ಪ್ರಮುಖವಾದ ಸಾಕ್ಷಿ ಆಗ್ಬೋದು ಅಂತೇಳಿ ಅನ್ಕೊಂಡಿದ್ದೆ, ಆದ್ರೆ ಸಿಸಿಟಿವಿನೇ ಇಲ್ಲ ಅಂತ ಹೇಳ್ತಾರೆ. ಸದನದಲ್ಲಿ ಅವ್ರು ಏನ್ ಹೇಳಿದ್ರು, ನನ್ನ ಹತ್ರ ದಾಖಲೆ ಇದೆ ಅಂತ ಹೇಳಿದ್ರು. ಆದ್ರೆ ಇವತ್ತು ಮಾತಾಡಿದ್ದು ರಾಜಣ್ಣ, ನಿಗೂಢವಾಗಿದೆ ಅವರ ಮಾತಿನ ಅರ್ಥ. ಜನರಲಿ ನಾವು ನಮ್ಮ ಎಲ್ಲ ಮನೆಗಳಲ್ಲೂ ಕೂಡ ಇದಿದೆ, ಯಾವುದು ಸಿಸಿಟಿವಿಗಳಿದೆ. ಅದೇನು ಕಥೆನೋ ಈ ಗವರ್ಮೆಂಟ್ ಅಲ್ಲಿ ಡಿಸಿಷನ್ ತಗೊಂಡು ಯಾರು ಮನೆಗಳಿಗೆ ಸಿಸಿಟಿವಿಗಳು ಹಾಕಿಲ್ಲ. ಏನಕ್ಕೆ ಹಾಕಿಲ್ಲ ಗೊತ್ತಿಲ್ಲ. ನಾನು ಇದಾದ್ಮೇಲೆ ಚೆಕ್ ಮಾಡಿದ್ದು. ಆಮೇಲೆ ಏನಪ್ಪಾ ಇದು ಅಂದ್ರೆ, ಇಲ್ಲ ಸರ್ ಯಾರು ಮನೆಗಳಿಗೆ ಹಾಕಲ್ಲ ಸರ್ ಅಂತ. ಸರಿ, ಇನ್ನೇನ್ ಮಾಡೋದು ಅಂತ ಹೇಳಿ ದಟ್ ಈಸ್ ಎ ಲ್ಯಾಬ್ಸ್ ಅಂತ ಪ್ರಯತ್ನ ಏನಾದ್ರೂ ನಡೀತಾ ಇದೆಯಾ? ತನಿಖೆ ಹಳ್ಳ ಹಿಡಿತ, ಇದೆಲ್ಲದಕ್ಕೂ ಕೂಡ ಕಾರಣ ಆಗಿದ್ದು ರಾಜಣ್ಣ ಅವರು ಇವತ್ತು ಮಾತನಾಡ್ತಾ ಹೇಳ್ತಾ ಇದ್ರು, ನನ್ನ ಬಳಿ ಯಾವುದೇ ಸಾಕ್ಷಿ ಇಲ್ಲ ಅನ್ನೋದನ್ನ ಹೇಳ್ತಾ ಇದ್ರು. ಹಾಗಾದ್ರೆ ತಾರ್ಕಿಕ ಅಂತ್ಯಕ್ಕೆ ಬರುತ್ತಂತ ಹೇಳಿ ಅನ್ಕೊಂಡಂತ ಈ ಪ್ರಕರಣ, ಇದನ್ನ ಮುಚ್ಚಿ ಹಾಕುವಂತ ಪ್ಲಾನ್ ಏನಾದ್ರೂ ನಡೀತಾ ಇದೆಯಾ? ಸಚಿವ ರಾಜಣ್ಣ ಮಾತಿನಲ್ಲಿ ಹತ್ತಾರು ಗೊಂದಲಗಳಿದ್ದಾವೆ. ಅವರ ಮಾತಿನಲ್ಲಿ ಒಂದು ನಿಗೂಢತೆ ಇತ್ತು. ಹನಿ ಟ್ರ್ಯಾಪ್ ಯತ್ನ ಆರೋಪದ ಬಗ್ಗೆ ಸ್ಪಷ್ಟವಾಗಿ ರಾಜಣ್ಣ ಏನೂ ಹೇಳಿಲ್ಲ. ಒಮ್ಮೆ ದಾಖಲೆ ಇದೆ ಅಂತಾರೆ, ಮತ್ತೊಮ್ಮೆ ನನ್ನ ಬಳಿ ಏನೂ ದಾಖಲೆ ಇಲ್ಲ ಅಂತ ಹೇಳ್ತಾರೆ. ಹಾಗಾದ್ರೆ ರಾಜಣ್ಣ ಅವರ ಮಾತನ್ನ ನಾವು ಹೇಗೆ ಅರ್ಥ ಮಾಡ್ಕೊಳ್ಬೇಕು? ಸಿಸಿಟಿವಿ ಇದೆ ಅಂತ ಹೇಳಿದ್ರು ರಾಜಣ್ಣ, ಆದ್ರೆ ಈಗ ಹೇಳ್ತಾರೆ ಸರ್ಕಾರಿ ನಿವಾಸ, ಹಂಗಾಗಿ ಅಲ್ಲಿ ಸಿಸಿಟಿವಿನೇ ಇಲ್ಲ, ನಾನು ಅನ್ಕೊಂಡಿದ್ದೆ ಸಿಸಿಟಿವಿ